ಬೆಳಗಾವಿಯಲ್ಲಿ 2 ಕಂಟೈನರ್ ಹಣವನ್ನು ಹೈಜಾಕ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಂಬಿ ಪಾಟೀಲ್ ಆ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಹೈಜಾಕ್ ಪ್ರಕರಣದ ಅಸಲಿ ಸತ್ಯ ಬಿಚ್ಚಿಟ್ಟ ಸಚಿವ ಎಂಬಿ ಪಾಟೀಲ್ ನೀಡಿರುವ ಸ್ಫೋಟಕ ಮಾಹಿತಿ ನಿಜಕ್ಕೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಅಂತಾರಾಜ್ಯ ದರೋಡೆಕೋರರ ಕೈವಾಡ ಇರುವ ಬಗ್ಗೆ ಸಚಿವರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇಂಟರ್ನ್ಯಾಷನಲ್ ರಾಬರ್ಸ್ ಅದರಲ್ಲಿ ಭಾಗಿಯಾಗಿರುವ ಶಂಕೆ. 2 ಕಂಟೈನರ್ ಗಾಡಿ, ಅದರೊಳಗೆ 400 ಕೋಟಿ ಹಣ. ಒಂದೊಂದು ಹಣದ ಕಂತೆಯನ್ನು ಇಟ್ಕೊಂಡು ಜೋಡಿಸ್ತಾ ಹೋದ್ರೆ ಭಾರತವನ್ನು 2 ಸುತ್ತು ಬರಬಹುದಾಗಿತ್ತು, ಅಷ್ಟು ಪ್ರಮಾಣದ ಹಣ. ಅನುಮಾನಾಸ್ಪದವಾಗಿ 2 ಕಂಟೈನರ್ ಲಾರಿಗಳು ನಾಪತ್ತೆಯಾಗಿದ್ವು. ಹೇಗೆ ಬಂತು, ಹೆಂಗೆ ಬಂತು, ಯಾವ ಹಣ ಎನ್ನುವ ಬಗ್ಗೆ ತನಿಖೆಯಾಗಬೇಕು. ಇನ್ನು ನಿಖರವಾದ ಮಾಹಿತಿ ಲಭ್ಯ ಅಲ್ಲ. 400 ಕೋಟಿ ಸಾಗಾಣಿಕೆ ಮಾಡುವಾಗ ಯಾವುದೇ ತೆರನಾದ ಸೆಕ್ಯೂರಿಟಿ ಇರಲಿಲ್ಲ. ಬೇರೆ ರಾಜ್ಯಗಳಿಗೆ ಮಾಹಿತಿ ನೀಡಿದ್ರೆ ಸೆಕ್ಯೂರಿಟಿ ಕೊಡ್ತಾ ಇದ್ರು. ಇದು ಅಚಾತುರ್ಯದ ನಡೆ ಇರಬಹುದು. ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇದು ಅತಿ ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣ. ಇದು ಲೀಗಲೋ ಅಥವಾ ಇಲ್ಲೀಗಲೋ ಮಾಹಿತಿ ಇಲ್ಲ. ಈ ಗಂಭೀರ ವಿಚಾರಣೆಯನ್ನ ನಾವು ಗಂಭೀರವಾಗಿ ಪಡೆದುಕೊಳ್ತಾ ಇದ್ದೀವಿ. ಕಂಟೈನರ್ ಹೈಜಾಕ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟ ಎಂಬಿ ಪಾಟೀಲ್. ಮಹಾರಾಷ್ಟ್ರದಿಂದ ಹೊರಟಿದ್ದ ಅಥವಾ ಮಹಾರಾಷ್ಟ್ರಕ್ಕೆ ಹೊರಟಿದ್ದ ಇನ್ನೂ ನಿಖರವಲ್ಲ. ಕಂಟೈನರ್ ತುಂಬೆಲ್ಲ ಹಣ ಅಂತೆ, 400 ಕೋಟಿ ಹಣ. ಇದು ಇವತ್ತೋ ನಿನ್ನೆಯೋ ನಡೆದಿರುವ ಘಟನೆಯಲ್ಲ. 2025 ಅಕ್ಟೋಬರ್ ತಿಂಗಳಲ್ಲಿ ನಡೆದಿರೋದು ಇದು. ಆಶ್ಚರ್ಯಕರವಾಗಿ ಕಂಟೈನರ್ನಲ್ಲಿರುವಂತಹ ಹಣವನ್ನ ಕೊಂಡೊಯ್ಯಲಾಯಿತು. ಕಂಟೈನರ್ ಲಾರಿ ಎಲ್ಲಿದೆ ಅನ್ನೋ ಅದರ ಅವಶೇಷಗಳು ಕೂಡ ಪತ್ತೆಯಲ್ಲ. ಕಂಟೈನರ್ ಲಾರಿ ಬಿಡಿ, ಅದರ ಅವಶೇಷಗಳು ಕೂಡ ಇನ್ನೂ ಪತ್ತೆ ಆಗಿಲ್ಲ. ಒಬ್ಬನನ್ನ ಅಪಹರಣ ಮಾಡಿದ್ರಂತೆ. ಅಪಹರಣಕಾರರಿಂದ ಹಂಗೂ ಹಿಂಗೂ ತಪ್ಪಿಸ್ಕೊಂಡು ಬಂದವನು ಈ ಸೀಕ್ರೆಟ್ ಬಿಟ್ಟುಕೊಟ್ಟ. ಬರೋಬ್ಬರಿ 400 ಕೋಟಿ ಹಣ ಯಾವುದಾದ್ರೂ ರಾಜ್ಯದ ಎಲೆಕ್ಷನ್ಗೆ ವ್ಯಯಿಸೋದಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತೋ ಅಥವಾ ಇಂಟರ್ನ್ಯಾಷನಲ್ ಕಳ್ಳರು ಇದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ರೋ ಇನ್ನೂ ಕ್ಲಿಯರ್ ಅಲ್ಲ. ತನಿಖೆಯಾಗಬೇಕು. ಒಂದು ಕಡೆ ಮಹಾರಾಷ್ಟ್ರ ಸರ್ಕಾರ, ಮತ್ತೊಂದು ಕಡೆ ಕರ್ನಾಟಕ ಸರ್ಕಾರ ಜಂಟಿ ಕಾರ್ಯಾಚರಣೆಯಲ್ಲಿ ಇದರ ಜಾಡು ಹಿಡಿಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಈಗ ಎಂಬಿ ಪಾಟೀಲ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಅಂತಾರಾಜ್ಯ ದರೋಡೆಕೋರರ ಕೈವಾಡ ಇರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಸಚಿವರು. ನನಗೂ ಅಚ್ಚರಿಯಾಗಿದೆ, ನಂಬಲಿಕ್ಕೆ ಅಸಾಧ್ಯ. ಹೇಗೆ ಬಂತು, ಹೆಂಗೆ ಬಂತು, ಯಾವ ಹಣ ಎನ್ನುವ ಬಗ್ಗೆ ತನಿಖೆಯಾಗಬೇಕು. 400 ಕೋಟಿ ಸಾಗಾಣಿಕೆಗೆ ಏನು ಸೆಕ್ಯೂರಿಟಿ ಇತ್ತು? 400 ಕೋಟಿಗೆ ತಕ್ಕುದಾದ ಸೆಕ್ಯೂರಿಟಿ ಇರಬೇಕಿತ್ತಲ್ಲ. ಬೇರೆ ರಾಜ್ಯಗಳಿಗೆ ಮಾಹಿತಿ ನೀಡಿದರೆ ಸೆಕ್ಯೂರಿಟಿ ಕೊಡ್ತಾ ಇದ್ರು. ಇದು ಅಚಾತುರ್ಯದ ನಡೆ ಇರಬಹುದು. ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇದು ಲೀಗಲೋ ಅಥವಾ ಇನ್ಲೀಗಲೋ ಮಾಹಿತಿ ಇಲ್ಲ. ಇದು ಗಂಭೀರ ವಿಚಾರ. ಈ ಬಗ್ಗೆ ಸೂಕ್ತ ತನಿಖೆ ನಡೆಯಬೇಕು. ಸಚಿವ ಎಂಬಿ ಪಾಟೀಲ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.